ವೀಕ್ಷಕರಿಗೆ ವೈದ್ಯ ವ್ಯಾಪಾರಿ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ಇವತ್ತು ನಿಮ್ಮ ಜೊತೆ ಈ ಏರಿಯಾದ ಎಮ್ಎಲ್ಎ ಆಗಿರ್ತಕ್ಕಂಥ ಸರ್, ಈ ಒಂದು ಕನ್ನಡ ಕರಗ ಅಂತ ಹೇಳಿದ್ರೆ ಎಲ್ಲರಿಗೂ, ನಮ್ಮ ಸರ್ವ ಕನ್ನಡಿಗರಿಗೂ ಭಾಳ ಒಂದು ಖುಷಿ ಆಯಿತು. ಆಯಿತಾ, ಇದಕ್ಕೆ ನಾವು ಪ್ರತಿ ವರ್ಷ ನಾವು ಈ ಕರಗ ಒಂದೇ ಬರ್ತೀವಿ. ಯಾಕಂದರೆ ಇಲ್ಲಿ ಈಶ್ವರನ ಒಂದು ಸನ್ನಿಧಿ ಇದೆ. ಸೊ ಹಾಗಾಗಿ ಒಂದು ಅದು ಈಶ್ವರನ ಪಾದಕ್ಕೆ ನಾವು ನಮಸ್ಕರಿಸಿ ಸೊ ಬೆಂಗಳೂರಿನ ಮೇಲೆ ಇದು ಪ್ರಭಾವ ಬೀರುತ್ತಲ್ವ ಸರ್, ಸಾಂಸ್ಕೃತಿಕ ಸೊ ಬಟ್ಟೆ ಪ್ರಭಾವ ಬೀರುತ್ತೆ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಎಲ್ಲದಕ್ಕಿಂತ ಪ್ರತಿಷ್ಠವಾದ ಏರಿಯಾ ಅಂತ ಹೇಳಿದ್ರೆ ಇದು ಕರಗ, ಪ್ಲಸ್ ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನ. ಸೊ ಹೀಗಾಗಿ ಬಹಳ ಒಳ್ಳೆಯ ಜಾಗ. ಸಾಕಷ್ಟು ಜನ, ಲಕ್ಷಾಂತರ ಜನ ಬರ್ತಾರೆ. ಲಕ್ಷಾಂತರ ಜನ ಬಂದಾಗ ಪರಮೇಶ್ವರನಿಗೆ ಯಾವಾಗಲೂ ಎಲ್ಲರೂ ನಮಸ್ಕರಿಸಿ ಹೋಗ್ತೀವಿ. ನಿಮ್ಮ ಪ್ರಕಾರ ಇವತ್ತಿನ ಯುವ ಜನತೆಗೆ ಈ ಒಂದು ಆಧ್ಯಾತ್ಮಿಕಕ್ಕೆ ಹೇಗೆ ಒಲವು ಪಡ್ತಾರೆ? ಇವತ್ತಿನ ಯುವಜನತೆ ಖಂಡಿತ ನಮ್ಮ ಕರಗದ ಜೊತೆ ಕೈ ಜೋಡಿಸೇ ನಡೆಸ್ತಾರೆ. ಯಾಕೆಂದರೆ ಇದು ಇವತ್ತಿಂದಲ್ಲ, ಇದು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿರುವಂಥ ಒಂದು ಪರಂಪರೆ. ಅದು ನಮ್ಮ ವಿಶ್ವವಿಖ್ಯಾತ ಅಂತಲೇ ಹೇಳ್ಬೋದು ಬೆಂಗಳೂರಿನ ಕೈ. ಸೊ ಹಾಗಾಗಿ ಒಂದು ಕುತೂಹಲಕ್ಕಾದ್ರೂ ಒಂದು ನೋಡೇ ನೋಡಿರ್ತಾರೆ. ಅದಾದ ಮೇಲೆ ಅವ್ರಿಗೆ ನಿಜವಾಗ್ಲೂ ಒಲವು ಬಂದಿರುತ್ತೆ. ಖಂಡಿತ ಅವ್ರು ಬಂದು ನೋಡೇ ನೋಡ್ತಾರೆ. ಸೊ ಧನ್ಯವಾದಗಳು ನಮಗೆ ಸಮಯ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಬಂದು ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ.